ದೋಸೆ ನಾನು ಮಾಡ್ತೀನಿ ನೀನು ಮಾಡ್ತೀನಿ ಅಂತೇಳಿ ನನ್ನ ಮಕ್ಳು ಮೊಮ್ಮಕ್ಳು ದೋಸೆ ಹಾಕೋದು ನಿನ್ನೆನೆ ಮರ್ತ್ಬಿಟ್ಟಿದ್ರು ನನಗೆ. ಆ ಥರ ಮಾಡಿಬಿಟ್ರು ನಿನ್ನೆನೆ ದೋಸೆ ಮಾಡಬೇಕಾದ್ರೆ. ನೋಡಿ ನೋಡಿ ಹೆಂಗೆ ಮಾಡ್ತಾರೆ ನೋಡಿ. ನನಗೆ ದೋಸೆ ಮಾಡಕ್ಕೆ ಬರಲ್ಲ ಅನ್ಕೊಂಡ್ಬಿಟ್ಟಿದ್ದೆ. ನಾನು ಹೊಸದಾಗಿ ಬೇರೆ ಮಾಡಿದ್ದೆ ಇದನ್ನು ಫಸ್ಟ್ ಟೈಮು. ಬರುತ್ತೆ ಇಲ್ಲ ಅನ್ಕೊಂಡ್ಬಿಟ್ಟಿದ್ದೆ. ಇದೇನು ಗೊತ್ತಾಯ್ತಲ್ಲ ನಿಮಗೆ, ನೋಡಿದ್ರೇ ಗೊತ್ತಾಗುತ್ತೆ. ಇದು ಸಜ್ಜೆ ಅಂತ. 1 ಕಪ್ ಸಜ್ಜೆ ತೊಗೊಂಡ್ರೆ ಅದ್ರ ಅರ್ಧ ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ, ಅದ್ರ ಅರ್ಧ ಕಪ್ಪು ಉದ್ದಿನಬೇಳೆ ತೊಗೊಂಡಿದ್ದೀನಿ, ಅದ್ರ ಅರ್ಧ ಕಪ್ಪು ಕಡಲೆಬೇಳೆ ತೊಗೊಂಡಿದ್ದೀನಿ, ಅದ್ರ ಅರ್ಧ ಅಂದರೆ 1 ಟೀ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು ಅವಲಕ್ಕಿ ಹಾಕಿ ನೆನೆಸಿಟ್ಟಿದ್ದೆ ರಾತ್ರಿ. ನೆನೆಸಿ ಒಂದು 4 ಅವರ್ ಬಿಟ್ಟು ರುಬ್ಬಿದೆ ಅದನ್ನು. ಒಂದು 2 ಒಬ್ಬಿ ಆಯ್ತದು. 2 ಒಬ್ಬಿನೂ ರುಬ್ಬಿ ನಾನು ಮೊದಲೇ ಉಪ್ಪು ಹಾಕ್ಕೊಂಡೆ ಕಲಿಸ್ಕೊತೀನಿ. ನೋಡಿ ನಮಗೆ ಯಾವ ಅಳತೆ ಬೇಕೋ ಅಳತೆ. ಯಾಕಂದರೆ ನಾವು ತರಿಯಾಗಿ ಹಾಕ್ಕೊಂಡು ರುಬ್ಕೊಂಡ್ರೆ ಜಾಸ್ತಿ ಗರಿ ಗರಿ ಬರ್ತೈತಿ. ಇಲ್ಲ ಅಂದರೆ ಸ್ವಲ್ಪ ಮೆತ್ತಗೆ ಬೇಕು ಅಂದರೆ ಫುಲ್ ನೈಸ್ ರುಬ್ಕೋಬೇಕು. ನಿಮ್ಗೆ ಯಾವ ಹದಕ್ಕೆ ಬೇಕೋ ಹದಕ್ಕೆ ರುಬ್ಕೊಳ್ಳಿ. ನಾನು ಗರಿ ಗರಿಯಾಗಿ ಮಾಡ್ತಾ ಇರ್ತೀನಿ ದೋಸೆನ, ಹಾಗಾಗಿ ಸ್ವಲ್ಪ ತರಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅಂದರೆ ತುಂಬ ಸ್ವಲ್ಪ. ಇದಕ್ಕೆ ಒಂದು ಸ್ವಲ್ಪ ಚಟ್ನಿ ಮಾಡಬೇಕಲ್ವ. ನಾನು ಈ ಮಧ್ಯದಲ್ಲಿ ಒಂದು ಟಿಪ್ಸ್ ಹೇಳಿದ್ದೀನಿ. ಈ ಟಿಪ್ಸ್ ನೀವು ನಗ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ, ಇದಂತೂ ಸತ್ಯ. ನಾವು ಸಣ್ಣವರಿದ್ದಾಗಲಿಂದ ನೋಡ್ಕೊಂಡ್ ಬಂದಿದ್ವಿ, ನಮ್ಮ ಹಿರಿಯರು ಮಾಡ್ಕೊಂಡ್ ಬಂದಿರುವಂತ ಇದು. ಈ ಟಿಪ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ನೆನಪಾಗ್ಬೋದು ನಿಮಗೂ ಕೂಡ. ನಾವು ಈಗ ಒಂದು ಪುದೀನ ಚಟ್ನಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹಸಿಮೆಣಸಿಕಾಯಿ ಹಾಗೆ ಟೊಮೆಟೊ ಎಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಈಗ ಇದಕ್ಕೇನು ಸ್ವಲ್ಪ ಪುದೀನೂ ಹಾಕ್ಕೊಂಡು ಬಿಸಿ ಮಾಡಿಕೊಂಡು ಅದನ್ನು ಮುಚ್ಚಿಟ್ಬಿಡೋಣ ಒಂದು ಸೈಡು. ಅದು ಆರಿದ ಮೇಲೆ ಎಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಚಟ್ನಿಗೆ. ನಾನು ಇದಕ್ಕೊಂದು ಕೊಬ್ಬರಿ ಹಾಕ್ಕೋಬೇಕಂತ ಹಸಿ ಕೊಬ್ಬರಿ ತೊಗೊಂಡಿದ್ದೆ. ಅದು ತುರಿಯೋದಕ್ಕಿಂತ ಈ ಥರ ಮಾಡೋಣ ಅಂತ ಮಾಡ್ತಿದ್ದೆ. ಹಿರಿಯರೆಲ್ಲ ಹೇಳ್ಕೊಟ್ಟಿದ್ದು. ಇದನ್ನ ಈ ಥರ ರೌಂಡಾಗಿ ಒಡೆದಿದ್ದ ಕಾಯನ್ನು ತೊಗೊಂಡು ಆ ಹೋಳಿನ ಸುತ್ತಲೂ ನಾವು ಸ್ಮೆಲ್ ನೋಡ್ಬೇಕು ಅದನ್ನು. ಆ ಸ್ಮೆಲ್ ನೋಡಿದರೆ ಅದು ನೀಟಾಗಿ ಚಿಪ್ಪೆಲ್ಲ ಬಿಚ್ಕೊಂಡು ಹೊರಗೆ ಬಂದ್ಬಿಡ್ತೈತಿ. ಈ ಥರ ಒಂದು ಸ್ವಲ್ಪ ಮೇಲೆ ಒಂದು ಗುಂಡ್ಕಲ್ಲಿ ತೊಗೊಂಡು ಸ್ವಲ್ಪ ಜೋರು ಪೆಟ್ಟೇನು ಬೇಡ, ಸ್ವಲ್ಪ ಪೆಟ್ಟು ಹಾಕಿದರೆ ಸಾಕು. ಅದು ಒಂದು ಚಮಚದಿಂದ ಹಿಂಗೆ ಅಂದ್ಬಿಟ್ರೆ ಬಂದ್ಬಿಡ್ತೈತೆ ನೋಡಿ, ಎಷ್ಟು ನೀಟಾಗಿ ಬಂದ್ಬಿಡ್ತದೆ. ಇದೊಂದು ಟಿಪ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಆಮೇಲೆ ಇದಕ್ಕೆಲ್ಲ ಕೊಬ್ಬರಿ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಸ್ವಲ್ಪ ಹುರಿಗಡಲೆ, ಉಪ್ಪು, ನೀರು ಎಲ್ಲನೂ ಹಾಕಿ ಮಿಕ್ಸಿ ಮಾಡಿಕೊಂಡು ಚಟ್ನಿ ಮಾಡಿಕೊಂಡು ನಾನಿವತ್ತು ಸಜ್ಜೆ ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಇಷ್ಟ ಆಗ್ಬೋದು. ತುಂಬ ಚೆನ್ನಾಗಿ ಬಂತು. ಈ ಸಿರಿಧಾನ್ಯ ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದೆ. ಹಾಗಾಗಿ ನಾನು ಒಂದೊಂದು ಸತಿ ಒಂದೊಂದು ಸಿರಿಧಾನ್ಯದ ದೋಸೆ ಮಾಡಿ ಹಾಕಿದ್ದೀನಿ ಆಲ್ರೆಡಿ. ಸಜ್ಜೆದು ಮಾಡಿರಲಿಲ್ಲ, ಅದಕ್ಕೆ ಇವತ್ತು ಸಜ್ಜೆದು ಮಾಡಿ ತೋರಿಸೋಣ ಅಂತ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಚಿಕ್ಕದಾಗಿ ಒಂಚೂರು ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಒಂದು ಹಿಂಗೆ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಚಟ್ನಿ ರೆಡಿ ಆಗಿದೆ. ಇವಾಗ ದೋಸೆ ಮಾಡೋಣ. ಇವಾಗ ನನ್ನ ಮೊಮ್ಮಕ್ಕಳು ಮೊದಲೇ ನೋಡಿದ್ರು ದೋಸೆ ಹಾಕೋದು ಕೆಡಿಸಿದ್ರು ಅಂತ, ಅದನ್ನ ಮಧ್ಯದಲ್ಲಿ ಹಾಕಿ ಕೊಟ್ಟಿದ್ದೆ ಅವ್ರಿಗೆ ನಾನು. ಇವಾಗ ನಾನೇ ದೋಸೆ ಹಾಕ್ತಾ ಇರೋದು. ಅವ್ರು ನಾನು ಮಾಡ್ತೀನಿ ಅನ್ನೋದಕ್ಕೆ ಬಿಟ್ಕೊಟ್ಟಿದ್ದೆ. ತುಂಬ ಚೆನ್ನಾಗಿ ಬಂತದ್ದು ದೋಸೆ ಮಾತ್ರ. ಅಷ್ಟಕ್ಕೂ ಸಜ್ಜೆ ತಿನ್ನಬೇಕು. ಈ ಜೋಳಕ್ಕಿಂತಲೂ ಸಜ್ಜೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಬರೀ ರೊಟ್ಟಿ ಮಾಡ್ಕೊಂಡು ತಿನ್ನೋದಾಗದೇ ಇದ್ದಾಗ ಈ ಥರ ನಾವು ಬೇರೆ ಬೇರೆ ಪಡ್ಡು, ದೋಸೆ, ಇಡ್ಲಿ ಈ ಥರ ಎಲ್ಲ ಮಾಡ್ಕೋಬಹುದು ಅನ್ನೋ ಉದ್ದೇಶದಿಂದ ನಾನು ಇವತ್ತು ಸಜ್ಜೆ ದೋಸೆ ಮಾಡಿ ತೋರಿಸಿದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಇದಕ್ಕೆ ದೋಸೆ ಚೆನ್ನಾಗಿ ಹರಡ್ಕೊಂಡು ನಿಮಗೆ ತುಪ್ಪ ಅಥವಾ ಎಣ್ಣೆ ಏನು ಬೇಕಂತ ಹಾಕೋಬಹುದು. ನಾನು ಎಣ್ಣೆ ಹಾಕ್ತೀನಿ, ಯಾಕಂದರೆ ನನಗೆ ಮೇಲೆ ತುಪ್ಪ ಹಾಕ್ಕೊಂಡು ತಿನ್ನೋಕೆ ಇಷ್ಟ. ತುಪ್ಪ ಬೆಣ್ಣೆ ಹಾಕ್ಕೊಂಡು ತಿನ್ನೋಕೆ ಇಷ್ಟ. ಹಾಗಾಗಿ ನಾನು ಮೇಲೆ ತುಪ್ಪ ಹಾಕ್ಕೊತೀನಿ. ಅದಕ್ಕಾಗಿ ನಾನು ಇದರಲ್ಲಿ ತುಪ್ಪ ಹಾಕಿಲ್ಲ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ನೋಡಿ ನನಗೆ ಜಾಸ್ತಿ ಕೆಂಪು ಬೇಕು, ಅದರಿಂದ ಈ ಥರ ಕೆಂಪು ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಡ ಅಂದರೆ ಇನ್ನೂ ಸ್ವಲ್ಪ ವೈಟ್ ಇದ್ವಾಗಲೇ ತಕ್ಕೋಬೇಕು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.